ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗ ತನ್ನ ಅಮ್ಮ ಲಕ್ಷ್ಮಿ ಅವರ ಜೊತೆ ವಾಸಿಸುತ್ತಿದ್ದ. ರಮೇಶ್ನ ತಂದೆ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದರು. ಲಕ್ಷ್ಮಿ ದಿನವೂ ಮನೆ ಕೆಲಸಕ್ಕೆ ಹೋಗಿ ಮಗನನ್ನು ಓದಿಸುತ್ತಿದ್ದರು. ಬಡತನ ಇದ್ದರೂ ಆ ಮನೆಯಲ್ಲೊಂದು ಸಂತೋಷ ಇತ್ತು. ಬೆಳಿಗ್ಗೆ ಅಮ್ಮ ಪ್ರೀತಿಯಿಂದ ತಿಂಡಿ ಮಾಡುತ್ತಿದ್ದರು. ಶಾಲೆಗೆ ಕಳಿಸುವಾಗ ಒಳ್ಳೆಯವನಾಗು ಮಗನೇ ಎಂದು ಆಶೀರ್ವಾದ ಕೊಡುತ್ತಿದ್ದರು. ರಮೇಶ್ಗೆ ಅಮ್ಮನ ಪ್ರೀತಿ ದೊಡ್ಡ ಶಕ್ತಿಯಾಗಿತ್ತು. ಕಾಲ ಕಳೆದಂತೆ ರಮೇಶ್ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಹಣ ಸಂಪಾದಿಸಲು ಆರಂಭಿಸಿದ. ಹಣ ಬಂದ ಮೇಲೆ ಅವನು ಅಮ್ಮನ ಮಾತು ಕೇಳದೆ ಸ್ನೇಹಿತರ ಜೊತೆ ಸಮಯ ಕಳೆಯಲು ಶುರುಮಾಡಿದ. ಒಂದು ದಿನ ಅಮ್ಮ ಅನಾರೋಗ್ಯಕ್ಕೆ ಒಳಗಾದರು. ರಮೇಶ್ ಕೆಲಸದ ಒತ್ತಡದಿಂದ ಅಮ್ಮನ ಕಡೆ ಗಮನ ಕೊಡಲಿಲ್ಲ. ಕೆಲವೇ ದಿನಗಳಲ್ಲಿ ಅಮ್ಮ ಸಾವನ್ನಪ್ಪಿದರು. ಆ ದಿನದ ನಂತರ ರಮೇಶ್ಗೆ ದೊಡ್ಡ ಮನೆ ಇದ್ದರೂ ಖುಷಿ ಇರಲಿಲ್ಲ. ಮನೆ ಖಾಲಿ ಕಾಣಿಸಿತು. ಬೆಳಿಗ್ಗೆ ಎಬ್ಬಿಸುವವರೂ ಇರಲಿಲ್ಲ. ಪ್ರೀತಿಯಿಂದ ತಿಂಡಿ ಮಾಡುವವರೂ ಇರಲಿಲ್ಲ. ಕಷ್ಟದಲ್ಲಿ ಧೈರ್ಯ ಹೇಳುವವರೂ ಇರಲಿಲ್ಲ. ಅಮ್ಮ ಸತ್ತ ನಂತರ ರಮೇಶ್ ತುಂಬ ಒಂಟಿಯಾಗಿಬಿಟ್ಟನು. ದಿನವೂ ಮನೆಗೆ ಬಂದಾಗ ಮೌನವೇ ಅವನನ್ನು ಸ್ವಾಗತಿಸುತ್ತಿತ್ತು. ಒಮ್ಮೆ ಅಮ್ಮ ಕೂತಿದ್ದ ಜಾಗದಲ್ಲಿ ಕುಳಿತು ಅವನು ಅತ್ತನು. ಅಮ್ಮನ ಹಳೆಯ ಸೀರೆಯನ್ನು ಹಿಡಿದುಕೊಂಡು ನೆನಪು ಮಾಡಿಕೊಂಡನು. ಅಮ್ಮ ಮಾಡುತ್ತಿದ್ದ ಊಟದ ರುಚಿ ಅವನಿಗೆ ತುಂಬ ಕಾಡಿತು. ಹಣ ಇದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಒಂದು ದಿನ ಅವನು ಅಮ್ಮನ ಡೈರಿಯನ್ನು ಕಂಡುಹಿಡಿದನು. ಅದರಲ್ಲೆಲ್ಲ ಮಗನ ಭವಿಷ್ಯದ ಬಗ್ಗೆ ಕನಸುಗಳು ಬರೆಯಲ್ಪಟ್ಟಿದ್ದವು. ನನ್ನ ಮಗ ಒಳ್ಳೆಯ ಮನುಷ್ಯನಾಗಬೇಕು ಎಂದು ಅಮ್ಮ ಬರೆದಿದ್ದರು. ಆ ಮಾತುಗಳನ್ನು ಓದಿ ರಮೇಶ್ ಕಣ್ಣೀರು ಹಾಕಿದನು. ಅವನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡನು. ಆ ದಿನದಿಂದ ಬಡವರಿಗೆ ಸಹಾಯ ಮಾಡಲು ಆರಂಭಿಸಿದನು. ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಟ್ಟನು. ವೃದ್ಧಾಶ್ರಮಕ್ಕೆ ಹೋಗಿ ಅಜ್ಜ ಅಜ್ಜಿಯರ ಜೊತೆ ಸಮಯ ಕಳೆಯುತ್ತಿದ್ದನು. ಪ್ರತಿ ತಾಯಿಯರಲ್ಲೂ ತನ್ನ ಅಮ್ಮನನ್ನು ಕಾಣಲು ಶುರುಮಾಡಿದನು. ಹಳ್ಳಿಯ ಜನರು ರಮೇಶ್ನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಒಮ್ಮೆ ಶಾಲೆಯಲ್ಲಿ ಮಕ್ಕಳಿಗೆ ಭಾಷಣ ಮಾಡುವ ಅವಕಾಶ ಅವನಿಗೆ ಸಿಕ್ಕಿತು. ಅಲ್ಲಿ ಅವನು ತಾಯಿಯನ್ನು ಗೌರವಿಸಿ ಅವರ ಪ್ರೀತಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಹೇಳಿದನು. ಅವನ ಮಾತು ಕೇಳಿ ಹಲವರು ಕಣ್ಣೀರಿಟ್ಟರು. ಆ ದಿನದಿಂದ ರಮೇಶ್ ಜೀವನದಲ್ಲಿ ನಿಜವಾದ ಸಂತೋಷ ಕಂಡನು. ಅಮ್ಮ ದೇಹದಿಂದ ದೂರವಾದರೂ ಅವರ ಆಶೀರ್ವಾದ ಸದಾ ಜೊತೆಗೇ ಇರುತ್ತದೆ ಎಂದು ಅವನು ಅರಿತುಕೊಂಡನು. ತಾಯಿ ಇದ್ದಾಗಲೇ ಅವರ ಮೌಲ್ಯ ಅರಿತು ಗೌರವಿಸಬೇಕು. ವೀಕ್ಷಕರೇ, ಈ ಕತೆ ನಿಮಗಿಷ್ಟವಾದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.